ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸಿದೆ. ಆದರೆ ರಾಜ್ಯದಲ್ಲಿ ಈಗಲೇ ಮಳೆ ಕೊರತೆಯಿಂದ ಅನ್ನದಾತರು ಕೂಡ ಮುಗಿಲತ್ತ ಮುಖ ಮಾಡಿದ್ದಾರೆ. ಪ್ರಮುಖವಾಗಿ ಒಣ ದೇವನಿಗಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಕೂಡ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವಂಥ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಶ್ರೀ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಮೈಲಾಪುರದ ಮೈಲಾರಲಿಂಗೇಶ್ವರ ದೇವಾಲಯದಲ್ಲಿದೆ. ಖುದ್ದು ಮೈಲಾಪುರದ ಏನು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಮೈಲಾರಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ರೈತ ಮುಖಂಡರಂಥ ಮಲ್ಲನಗೌಡ ಹಗರಟ್ಟಿ ಅವರ ನೇತೃತ್ವದಲ್ಲಿ ಮಳೆಗಾಗಿ ಇಲ್ಲಿ ವಿಶೇಷವಾಗಿ ಪೂಜೆ ಕೂಡ ಸಲ್ಲಿಸಲಾಗ್ತಾಯಿದೆ. ಯಾಕೆ ಅಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿಶತ 50ರಷ್ಟು ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ರೈತರು ಕೂಡ ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದ ಬಿತ್ತನೆ ಗುರಿ ಹೊಂದಿದ್ದರು. ಆದರೆ ಈಗ ಕೇವಲ 1 ಎಕರೆ 1 ಲಕ್ಷ ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಿದರೆ, ಆದರೆ ಬಿತ್ತನೆ ಮಾಡಿದಂಥ ಬೆಳೆ ಕೂಡ ಒಣಗ್ತಾ ಇದೆ. ಹೀಗಾಗಿ ರೈತರು ಇಲ್ಲಿ ರೈತ ಮುಖಂಡರು ಕೂಡ ವರ್ಣ ದೇವನಗಾಗಿ ಮಳೆ ಬರುವ ಬಗ್ಗೆ ಈಗಲೇ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಕೇವಲ ಇದೊಂದೇ ಮೈಲಾಪುರ ಅಲ್ಲ, ವಿವಿಧ ಕಡೆ ಕೂಡ ರೈತರು ಕೂಡ ಮತ್ತು ಗ್ರಾಮಸ್ಥರು ಕೂಡ ವಿಶೇಷವಾಗಿ ದೇವರಿಗೆ ಪೂಜೆ ಸಲ್ಲಿಸುವಂಥ ಕಾರ್ಯ ಮಾಡ್ತಾಯಿದ್ದಾರೆ. ಮಳೆ ಕೊರತೆ ಉಂಟಾದ ಪರಿಣಾಮವಾಗಿ ಪ್ರತಿಯೊಂದು ಕೂಡ ರೈತರು ಸಮಸ್ಯೆ ಎದುರಿಸುವಂಥ ಕಾರ್ಯ ಕೂಡ ಎದುರಾಗಿದೆ. ಹೀಗಾಗಿ ಖುದ್ದು ಇಲ್ಲಿ ರೈತ ಮುಖಂಡರ ಮಲ್ಲನಗೌಡ ಹಗರಟ್ಟಿ ಅವರು ಕೂಡ ಇದ್ದಾರೆ. ಏನಂತ ಕೇಳೋಣ, ಈಗ ತಾವು ಇಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಸ್ತೀರಿ. ರಾಜ್ಯದಲ್ಲಿ ಸಾಕಷ್ಟು ಮಳೆ ಕೊರತೆ ಉಂಟಾಗಿ ಎಲ್ಲರೂ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಆಗ್ಯದ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಮೈಲಾಪುರ ಮಲ್ಲಯ್ಯನ ಒಂದು ಸನ್ನಿಧಿಯಲ್ಲಿ ಬಂದದ್ದು ವಿಶೇಷತೆ ಏನಂತಂದರೆ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಳೆಯ ಒಂದು ಅಭಾವದ ಕೊರತೆ ಆಗಿದ್ದು ಇದರಿಂದ ರೈತರು ತುಂಬ ಕಂಗಾಲಾಗಿದ್ದಾರೆ. ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ ಒಂದು ರೈತರ ಒಳಿವಿಗಾಗಿ ಮತ್ತು ಯಾದಗಿರಿ ಜಿಲ್ಲೆಯ ರೈತರಿಗೆ ಒಂದು ಒಳ್ಳೆಯದಾಗಬೇಕು. ಎಲ್ಲ ದನ ಕರುಗಳಿಗೆ ಜಾನುವಾರುಗಳಿಗೆ ಮಳೆ ಬರುವುದರಿಂದ ಒಂದು ಒಳ್ಳೆಯ ಅವಕಾಶ ಬರ್ತದೆ. ಅದಕ್ಕಾಗಿ ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಹಿಡ್ಕೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ಒಂದು ರೈತರಿಗೆ ಒಳ್ಳೆಯದಾಗಿ ಒಳ್ಳೆ ಬೆಳೆ ಬರಲಿ ಅಂತಕ್ಕಂಥ ವಿಶೇಷ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಇದು ಇಲ್ಲಿನ ರೈತ ಮುಖಂಡ ಮಲ್ಲನಗೌಡ ಹಗರಟ್ಟಿ ಅವರ ಮಾತಾಗಿದೆ. ಈಗ ಮಳೆ ಬರುವಾಗಾಗಿ ಈಗಲೇ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಕೂಡ ಸಲ್ಲಿಸಿದೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಲೆ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.